ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ದೇವ್ರ ಮನೆಯಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತಾರೆ, ಶ್ರಾವಣದ ಅಮಾವಾಸ್ಯೆ ಅಂತಾರೆ. ಅದು ಈಗ ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು, ನೋಡ್ಬೋದಿದೆ. ಪೂಜೆ ಎಲ್ಲ ಮುಗಿಸಿ ನಾನು ವಿಡಿಯೋನ ಶುರು ಮಾಡಿದೆ. ಬೆಳಗ್ಗೆ ಎದ್ದಾಗಿಂದ ಒಂದೇ ಸಮ ಕೆಲಸ, ಬಾಪಪ್ಪು ಕೆಲಸ, ಮನೆ ಒರೆಸೋದು, ಗುಡಿಸೋದು, ಒರೆಸೋದು, ಸ್ನಾನ, ಪೂಜೆ, ತಿಂಡಿ ಅಂತ. ತಿಂಡಿ ಉಪ್ಪಿಟ್ಟು ಮಾಡಿದ್ದೆ. ನಮ್ಮ ಮನೆಯವ್ರು ತಿಂದು ಅವ್ರ ಬಾಡಿಗೆ ಹೋದರು. ಸ್ನಾನ ಪೂಜೆ ಎಲ್ಲ ಆಯಿತು. ಇವಾಗ ನಾನು ತಿನ್ನಬೇಕು, ಪಾಪು ಕೂಡ ತಿನ್ನಿಸ್ಬೇಕು. ಹ್ಞೂ, ಬಾ ತಿನ್ನಿಸ್ತೀನಿ. ತಟ್ಟೆ ತಟ್ಟೆ ಚಾಕು. ಹಾಯ್ ಹೇಳು ಮತ್ತೆ. ಹಂಗೆ ಮಾಡ್ಬಾರ್ದು, ಹಾಯ್ ಹೇಳ್ಬೇಕು, ನೀಟಾಗಿ ಹಾಯ್ ಹೇಳ್ಬೇಕು. ಹ್ಞೂ, ತಿಂಡಿ ಆಯಿತಾ? ಹಾಯ್ ಮಾಡಿ. ಹೀಗೆ ನನಗೆ ಇವಾಗ ಮೂಸಂಬಿ ಹಣ್ಣು ನೋಡ್ಬಿಟ್ಟ ನಿಧಾನ ಕೊಡಬೇಕು. ಇನ್ನು ಇವತ್ತಿನ ವೀಡಿಯೋನ ಇವಾಗಷ್ಟೇ ಶುರು ಮಾಡಿದ್ದೀನಿ. ನೋಡೋಣ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋನ ನೋಡಿ ಕೊನೆವರೆಗೂ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅವನಿಗೆ ಈಗ ಹಣ್ಣು ಇದು ಮಾಡಿಕೊಡ್ಬೇಕಂತೆ. ಅವ್ರ ಅಪ್ಪನ ಜೊತೆ ಒಂದು ಸ್ವಲ್ಪ ತಿಂಡಿ ತಿನ್ನೋನು ಅಷ್ಟೇ, ಪೂರ್ತಿ ತಿಂದಿಲ್ಲ. ಈಗ ನಾನು ತಿಂಡಿನೂ ತಿನ್ನಿಸ್ಬೇಕು, ಹಣ್ಣು ಕೊಡಬೇಕು. ಹೀಗೆ ಇನ್ನು ನಮ್ಮ ಸೈಡು ಸಿಕ್ಕಾಪಟ್ಟೆ ಮಳೆ. ಈಗ ಎಲ್ಲ ಕಡೆನೂ ಮಳೆ ಐತೆ ಅಂತ ಕಳ್ತೀನಿ. ಬಾಯಿಲೆ ಈಗ ತಗೊಂಬ. ಈಗ ಒಂದು 3-4 ದಿನದಿಂದ ಎಲ್ಲ ಕಡೆನೂ ತುಂಬಾ ಮಳೆ ಆಗ್ತಾಯಿದೆ. ಸೊ ಕೊಪ್ಪದಲ್ಲಿ ಸಿಕ್ಕಾಪಟ್ಟೆ ಮಳೆ. ಬೆಳಗ್ಗೆ ಎದ್ದಾಗಿಂದನೂ ಒಂದು ಮಳೆ ಸುರಿತಾನೆ ಐತೆ ನೋಡಿ. ಅಲ್ಲೇ ಅಂದರೆ ಮಳೆ. ಈ ಥರ ವಿಡಿಯೋ ಮಾಡೋಕ್ಕೂ ಎಂಥ ಶಬ್ದ, ಅಷ್ಟು ಮಳೆ ಈಗ ಜಾಸ್ತಿ ಆಯಿತು. ಈಗ ನಾನು ಮಾತಾಡಿದ್ದು ಕೇಳಲ್ಲ, ಅಷ್ಟು ಜೋರು ಮಳೆ ಬರ್ತೈತೆ. ಇಲ್ಲೂ ಕೂಡ ಹಿಂಗೇ ಮಳೆ. ಇನ್ನು ಶ್ರಾವಣ ಶುರುವಾಯಿತು. ಇನ್ನೊಂದು 5 ದಿನ ಅಲ್ಲಿಂದ ಪಂಚಮಿ ಶುರು ಆಗುತ್ತೆ. ಪಂಚಮಿ ಶುರು. ಇನ್ನು ಹಬ್ಬಗಳು ಕೂಡ ಶುರು ಆಗ್ತದೆ ಅಂದಂಗೆ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ಲ. ಯಾರೆಲ್ಲ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಿದ್ರಿ ಹೇಳಿ. ನಮ್ಮ ಭಾಗದಲ್ಲಿ ಇದಿಲ್ಲ, ಆಚರಣೆ ಮಾಡಲ್ಲ ಯಾರು, ಹಾಗಾಗಿ ನಾವು ಇಲ್ಲ. ನಮಗೂ ಅದೆಲ್ಲ ಗೊತ್ತಿಲ್ಲ. ಫೋನಲ್ಲಿ ಅಲ್ಲಿ ನೋಡಿ ತಿಳ್ಕೊಂಡಿರೋದಷ್ಟೇ. ನಮ್ಮ ಕಡೆ ಏನು ಈ ಭೀಮನ ಅಮಾವಾಸ್ಯೆ ಆಚರಣೆ ಇಲ್ಲ ಸ್ನೇಹಿತರೆ. ನಿಮ್ಮ ಸೈಡ್ ಇದ್ದರೆ ತಿಳಿಸಿ ಕಮೆಂಟಲ್ಲಿ, ನೋಡೋಣ ಯಾವ್ಯಾವ ಮಾಡ್ತಿದ್ದೀರಾ ಅಂತ ನೋಡಿ. ಹಿಂಗೆ ಹಣ್ಣು ಹೆಚ್ಕೊಡಕ್ಕಂತೆ ಫೋನ್ ಬಿಡೋ ಅಂತದಾನೆ. ಏನು ವಿಡಿಯೋ ಮಾಡಲಿ ನಾನು? ಮತ್ತೆ ಸಿಗ್ತೀನಿ. ಅದಾದಮೇಲೆ ಸ್ನೇಹಿತರೆ, ನಾನು ಮತ್ತು ನಮ್ಮ ಪಾಪು ಒಂದು ಸ್ವಲ್ಪ ಹೊರಟ್ವಿ. ಒಂದು ಕೆಲಸ ಇತ್ತು ಅಂಥೇಳಿ. ಇವಾಗ ನಮ್ಮ ಪಾಪ ಎಷ್ಟು ದೊಡ್ಡಾಗಿದ್ದಾನೆ ಅಂತ ನೋಡಿ. ಛತ್ರಿ ಅವನೇ ಹಿಡ್ಕೊತೀನಿ ಅಂತಾನೆ. ಗಾಳಿ ಬೇರೆ ಜಾಸ್ತಿ, ಆ ಛತ್ರಿ ಬೇರೆ ಪೂರ ಮುರಿದೇ ಹೋಗ್ತಾ ಇತ್ತು. ಇವನು ಕರ್ಕೊಂಡು ಎಲ್ಲರೂ ಹೋದಾಗ ವೀಡಿಯೋ ಮಾಡೋದಂತೂ ಕಷ್ಟ. ಇನ್ನು ನಾನು ವೀಡಿಯೋನೇ ಮಾಡಲಿಲ್ಲ ಸ್ನೇಹಿತರೆ. ಸಾರಿ, ಬೆಳಗ್ಗೆ ವಿಡಿಯೋ ಶುರು ಮಾಡಿದ್ದು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಸಂಜೆ ಅಂದ್ರೆ 5:15 ಆಗ್ತಾ ಇರ್ಬೋದು ಟೈಮು. ಪಾಪು ಮಲಗಿದ್ದ, ಹಾಗಾಗಿ ಇನ್ನೇನೆಲ್ಲ ಟೈಮ್ ಆಯಿತು. ಅವನು ಎದ್ದೇಳೋದ್ರೊಳಗೆ ನೋಡಿ ಜಾಮೂನ್ ಮಾಡ್ತಾಯಿದ್ದೀನಿ. ಇವತ್ತು ತುಂಬ ದಿನ ಆಗೋಗಿತ್ತು, ಏನು ಸ್ವೀಟನ್ನು ಮಾಡಿದೆ. ಊರಿಗೆ ಹೋದಾಗ ಅಮ್ಮನ ಮನೇಲಿ ಲಾಸ್ಟ್ ಟೈಮ್ ಹೋದಾಗ ಹೋಳಿಗೆ ಮಾಡಿದ್ರು, ತಿಂದಿದ್ವಿ. ಬಟ್ ಜಾಮೂನ್ ಮಾಡ್ದೇನೆ ತುಂಬ ದಿನ ಆಗಿತ್ತು. ಇವತ್ತು ಯಾಕೋ ಮಾಡೋಣ ಅನಿಸ್ತಾಯಿತ್ತು, ಹಾಗಾಗಿ ಜಾಮೂನ್ನ ಮಾಡಿದ್ದೀನಿ. ನಮ್ಮ ಪಾಪು ಕೂಡ ಇದು ಇಷ್ಟ. ಹೊರಗಿಂದ ಏನೇನೋ ತಿನ್ನೋಕ್ಕಿಂತ ಮಾಡೋಕ್ಕಿಂತ ಮನೇಲಿ ಏನು ಮಾಡಿಕೊಟ್ರು ಒಳ್ಳೆಯದೇ ಅಲ್ವಾ. ಹಾಗಾಗಿ ಅವನೇನು ಇದೊಂದು ಇಷ್ಟಪಡ್ತಾನೆ. ಇದೊಂದು ಜಾಮೂನು ಆಮೂನು ಅಂತಾನೆ, ಆಮೂನು ಅಂತ ಇದೊಂದು ಇಷ್ಟಪಡ್ತದೆ. ಹಾಗಾಗಿ ಇವತ್ತು ಜಾಮೂನು ಮಾಡಿದ್ದೀನಿ. ಏನು ಅವನು ಹೇಳ್ತಾನೆ, ಅಷ್ಟರೊಳಗೆ ಮಾಡಿ ಮುಗಿಸೋಣ ಅಂತ ಹೇಳಿ ಬಂದೆ. ವೀಡಿಯೋನ ಶುರು ಮಾಡೇ ಇರಲಿಲ್ಲ. ಮಾತಾಡ್ತಾ ನಮ್ಮ ಅಕ್ಕನ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಹಿಂಗೆಲ್ಲ ಇದೇ ಆಗೋಯ್ತು. ಇವಾಗ ಲಾಸ್ಟ್ ಇನ್ನೇನು ತೆಗೆಯೋದಿತ್ತು ಅವಾಗ ನೆನಪಾಯಿತು. ಒಂದು ಮಾಡಿ ಪಾಕಕ್ಕೆ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗೆ ಸಕ್ಕರೆ ಪಾಕನ ಅವು ಹೀರ್ಲಿ ಅಂತೇಳಿ ಈ ಥರ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೀನಿ. ಅವು ಚೆನ್ನಾಗಿ ಹೀರಿದ್ಮೇಲೆ ಒಂದು ಸಣ್ಣದಕ್ಕೆ ತೆಗಿಬೋದು. ಮೊದಲೇ ಸಣ್ಣದ್ರಲ್ಲಿ ಹಾಕಿಟ್ರೆ
ಈ ಜಾಮೂನ್ ಉಂಡೆಗಳಿಗೆ ಪಾಕ ಹೀರಕ್ಕೆ ಜಾಗ ಇರಲ್ಲ. ಅವು ಪಾಕ ಹೀರಿದ್ಮೇಲೆ ಸ್ವಲ್ಪ ದಪ್ಪ ಆಗ್ತಾವಲ್ವ, ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಈಗ ಆಯಿತು. ಮಧ್ಯಾಹ್ನ ತೊಂಡೆಕಾಯಿ ಟೊಮೊಟೊ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ, ಹಾಗಾಗಿ ಜಾಮೂನ್ ಮಾಡಿದ್ದೀನಿ. ನೋಡಬೇಕು ಅದ್ರ ಜೊತೆ ಚಿತ್ರಾನ್ನ ಚೆನ್ನಾಗೆ ಕಾಂಬಿನೇಷನ್ನು. ಚಿತ್ರಾನ್ನ ಬೇಕು ಅಂದರೆ ಚಿತ್ರಾನ್ನ ಮಾಡ್ಕೊಡ್ತೀನಿ, ಇಲ್ಲದ್ರೆ ಅನ್ನ ಸಾರು ಊಟ ಮಾಡ್ತಾರೆ ಅದ್ರ ಜೊತೆ ರಾತ್ರಿ ಅಷ್ಟೇ. ಪಾಪು ಮಲಗಿ ಒಂದು 3:45-4 ಗಂಟೆ ಅಷ್ಟೊತ್ತಿ ಮಲಗಿದ್ದ. ಎಬ್ಬರಿಸ್ಕೋಬೇಕು ನೋಡಿ. ಹಿಂಗೆ ಕತ್ಲು ಕಾಣಿಸ್ತೈತೆ. ಮಳೆ ಅಂತೂ ಕಮ್ಮಿ ಆಗೇ ಇಲ್ಲ. ನಾನು ಬೆಳಗ್ಗೆ ತೋರಿಸಿದ್ನಲ್ವ, ಅದಕ್ಕಿಂತ ಜಾಸ್ತಿನೇ ಮಳೆ ಬರ್ತೈತೆ. ಈಗ ಒಂಚೂರು ಬಿಟ್ಟಿದೆ, ಹಾಗಾಗಿ ಶಬ್ದ ಇಲ್ಲ. ನೋಡಿ ನಮ್ಮ ಖುಷಿ, ನಮ್ಮ ಬಂಗಾರಿ ಮಕ್ಕೊಂಡ್ಬಿಟ್ಟೈತೆ. ಮಕ್ಕಳು ಮಲಗಿದ ನೋಡೋಕ್ಕೆ ಚೆಂದ ಅಲ್ವಾ. ಇನ್ನು ಎಬ್ಬರಿಸ್ಕೊಳ್ತೀನಿ ಇವನ್ನ. ಈಗ ಎದ್ದರೆ ರಾತ್ರಿ ಮತ್ತು ಬೇಗ ಮಲಗ್ತಾನೆ, ಹಾಗಾಗಿ ಸಾರಿ ಸ್ನೇಹಿತರೆ, ಬೆಳಗ್ಗೆ ವಿಡಿಯೋನ ಶುರು ಮಾಡಿದ್ದು. ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು. ಈಗ ಇವನು ಎದ್ದೇಳ್ತದಾನೆ, ಈಗ ಸಾಧ್ಯವಾಗಲ್ಲ. ಮತ್ತು ನಾನು ವಿಡಿಯೋ ಶೂಟ್ ಮಾಡ್ತೀನಿ. ನಿಮಗೆ ಆಲ್ರೆಡಿ ತಮ್ಮೇಲೆಲ್ಲ ನೋಡಿ ಗೊತ್ತಿರಬಹುದೇನೋ, ಗೊತ್ತಿರೋ ತಮ್ಮೇಲೆ ಏನಾಗ್ತಿಂತ. ಬಟ್ ಒಂದು ವಿಚಾರ ನಿಮ್ಮ ಜೊತೆಗೆ ಮಾತಾಡೋದೈತೆ, ಒಂದು ವಿಚಾರದ ಬಗ್ಗೆ ಮತ್ತೆ ಮಾತಾಡ್ತೀನಿ. ಹೇಳ್ತಾ ಇದ್ದಾನೆ, ಅವನ ಕಡೆ ಸ್ವಲ್ಪ ನೋಡ್ತೀನಿ, ಸಿಗ್ತೀನಿ. ಸ್ನೇಹಿತರೆ, ಇವಾಗ ನಾನು ಮುಖ ತೊಳೆದು ದೀಪ ಎಲ್ಲ ಹಚ್ಚಿ ಬಂದೆ. ಪಾಪು ಹೇಳ್ತಾ ಇಲ್ಲ, ಅವನಿಗಿನ್ನೂ ನಿದ್ದೆ ಇದೆ. ಸೊ ನಿದ್ದೆ ಇದ್ದಂಗೆ ಎಬ್ಬರಿಸಿದ್ರೆ ಕಿರಿಕಿರಿ ಮಾಡ್ತಾನೆ, ಹಾಗಾಗಿ ಬಿಟ್ಟೆ ಮಲಗಲಿ ಬಿಡಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಎಬ್ಬರಿಸೋಣ ಅಂತೇಳಿ. ಅಷ್ಟರೊಳಗೆ ನಾನು ನಿಮಗೊಂದು ವಿಚಾರ ಹೇಳ್ತೀನಿ ಇನ್ನೆಲ್ಲ, ಅದನ್ನ ಹೇಳೋಣ ಅಂತ ಹೇಳಿ ಬಂದೆ. ಬೇರೆ ಎಲ್ಲೂ ಲೈಟ್ ಸರಿಗೆ ಸಿಗ್ತಿಲ್ಲ, ಹಾಗಾಗಿ ಇಲ್ಲೇ ನಿಂತಿದ್ದೀನಿ ಅಡುಗೆ ಮನೇಲಿ. ಇದು ಸ್ವಲ್ಪ ಕ್ಲಿಯರಾಗಿ ಬರ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮಾತು ಕ್ಲಿಯರಾಗಿ ಕೇಳ್ತಾ ಇರ್ಬೋದು. ಏನಪ್ಪ ವಿಚಾರ ಅಂದರೆ, ನನ್ನ ಫ್ರೆಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲನೂ ಹ್ಯಾಕ್ ಆಗಿತ್ತು. ಇಬ್ಬರದ್ದು, ಫಸ್ಟ್ ಒಬ್ರದ್ದಾಗಿತ್ತು, ಅವರಿಂದ ಮೆಸೇಜ್ ಹೋಗಿ ಇನ್ನೊಬ್ರದ್ದು ಕೂಡ ಅಕೌಂಟ್ ಹ್ಯಾಕ್ ಆಗಿತ್ತು. ಆ್ಯಕ್ಚುಲಿ ಅವರಿಂದ ನಮಗೂ ಕೂಡ ಮೆಸೇಜ್ ಬಂತು. ನಾವು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅಲ್ಲೇ ನಿಲ್ಲಿಸಿದ್ವಿ. ಅದು ಮೆಸೇಜಿಗೆಲ್ಲ ರಿಪ್ಲೈ ಮಾಡಲಿಲ್ಲ. ಬಟ್ ನನ್ನ ಇನ್ನೊಬ್ಬರು ಫ್ರೆಂಡ್ ಅಂದಲ್ಲ, ಅವರು ರಿಪ್ಲೈ ಮಾಡಿದ್ದಾರೆ. ಅದರಿಂದ ಅವ್ರ ಅಕೌಂಟ್ ಹ್ಯಾಕ್ ಆಗಿದೆ. ಏನಾಗಿದೆ ಅಂದರೆ, ಫಸ್ಟು ನನ್ನ ಒಬ್ಬರು ಫ್ರೆಂಡ್ ಹೇಳಿದ್ನಲ್ಲ, ಅವಳಿಗೆ ಇನ್ನೊಬ್ಬರು ಅವ್ರ ಯಾರ್ದೋ ಫ್ರೆಂಡಿಂದ ಮೆಸೇಜ್ ಬಂದಿತ್ತಂತೆ. ಏನೋ ಪಿನ್ ಎಲ್ಲ ಕೇಳಿದ್ದಾರೆ, ಕೋಡೆಲ್ಲ. ಅವಳು OTP ಬಂತಂತೆ, ಹೇಳ್ಬಿಟ್ಟಿದ್ದಾಳೆ. OTP ಹೇಳಿದ ತಕ್ಷಣವೇ ಅವರ ಏನು ಇನ್ಸ್ಟಾಗ್ರಾಮ್ ID ಐತೆ ಅದು ಹ್ಯಾಕ್ ಆಗಿತ್ತಂತೆ. ಅದು ಹ್ಯಾಕ್ ಆದಮೇಲೆ ಆ IDಯಿಂದ ಇನ್ನು ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದರು, ನಾನು, ನನ್ನ ಇನ್ನೊಂದಿಬ್ಬರು ಫ್ರೆಂಡ್ಸು, ಅವರಿಗೆಲ್ಲನೂ ಕೂಡ ಮೆಸೇಜ ಕಳಿಸಿದ್ದಾರೆ. ನನಗೆ ಬಂದಿದ್ದ ಮೆಸೇಜು, ನಾನು ಸ್ವಲ್ಪ ಅರ್ಜೆಂಟ್ ಇದೆ, ಅಮೌಂಟ್ ಇದ್ದರೆ ಹಾಕ್ತೀಯಾ, ಮತ್ತು ನಾಳೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿ ಬಂತು. ನನಗೆ ಅನುಮಾನ ಬಂತು. ಅವಳು ಯಾವಾಗೂ ನನಗೆ ವಾಟ್ಸಪ್ಪಲ್ಲೂ ಕಾಂಟ್ಯಾಕ್ಟ್ ಇದೆ, ವಾಟ್ಸಪ್ಪಲ್ಲಿ ಮಾಡ್ಬೋದಿತ್ತಲ್ಲ, ಯಾಕೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಕಳಿಸ್ತಾ ಇದ್ದಾಳೆ ಅಂತ ನಾನೇನು ಹೆಚ್ಚು ರಿಪ್ಲೈ ಕೊಡಲಿಲ್ಲ. ಒಂದಕ್ಕೆ ರಿಪ್ಲೈ ಕೊಟ್ಟೆ, ಆಮೇಲೆ ನನಗೆ ಗೊತ್ತಾಗ್ತಾ ಅನ್ನಿಸ್ತು ಇದು ಯಾಕೋ ಸರಿ ಇಲ್ಲ, ಬೇಡ ಅಂತ ಹೇಳಿ ಅಲ್ಲೇ ನಿಲ್ಲಿಸಿದೆ. ನೋಡೋಣ ಫೋನ್ ಮಾಡಿ ಕೇಳೋಣ ಏನಿರ್ಬೋದು ಅರ್ಜೆಂಟು ಅಂತ ಹೇಳಿ. ಆಮೇಲೆ ನಾನು ಇನ್ನೊಬ್ಬರು ಫ್ರೆಂಡಿಗೆ, ಅವ್ರಿಗೆ ಅಮೌಂಟ್ ಕೇಳಿಲ್ಲ, ಯಾವುದೋ ಒಂದು ಗ್ರೂಪಿಗೆ ಸೇರಿಸ್ತೀವಿ, ಏನೋ ಅಪ್ಪು ಬಾಸ್ ಅನ್ನೋದೇನೋ ಒಂದು ಯಾವುದೋ ಗ್ರೂಪಿಗೆ ಸೇರಿಸ್ತೀವಿ, ಅದು ನನ್ನ ಸೇರಿಸ್ತೀವಿ, ಅದ್ರದ್ದೇನೋ ಮಕ್ಕಳದ್ದೇನೋ ಇದಿದೆ, ಹೆಲ್ಪ್ ಇದೆ ಅಂತ ಹೇಳಿ ಹೇಳಿದ್ರಂತೆ. ಹಾಗಾಗಿ ಗ್ರೂಪಿಗೆಲ್ಲ ಬಿಡು ಅಂತ ಹೇಳಿ ಅವಳದು ಫೇಸ್ಬುಕ್ಕಿಗೆ ಮತ್ತು ಇನ್ಸ್ಟಾಗ್ರಾಮ್ ಎರಡಕ್ಕೂ ಇದು ಮಾಡಿದ್ದಾರೆ. ಅವಳು ಅದರಲ್ಲಿ ಒಂದು ವೆರಿಫಿಕೇಷನ್ ಕೋಡ್ ಬರ್ತತೆ, ನಿಮ್ಮ ಪರ್ಮಿಷನ್ ಇದ್ದರೆ ಅದಕ್ಕೆ ಸೇರ್ಸೋಕ್ಕಾಗೋದು, ಆ ವೆರಿಫಿಕೇಷನ್ ಕೋಡ್ ಕೊಡ್ಬೇಕು ನೀವು ಅಂತ ಹೇಳಿದ್ದಾರೆ. ಹೌದಲ್ಲ, ಕೇಳ್ತದಾಳೆ ನನ್ನ ಫ್ರೆಂಡು ಅಂತ ಅವಳು ಅಂದ್ಕೊಂಡು ಕೋಡ್ ಕೊಟ್ಟಿದ್ದಾಳೆ. ಅದು ನೋಡಿದರೆ ಅವ್ರದ್ದು ಹ್ಯಾಕ್ ಆಗಿತ್ತು. ಇವಳು ಕೋಡ್ ಕೊಟ್ಟ ತಕ್ಷಣ ಇವಳದು ಇನ್ಸ್ಟಾಗ್ರಾಮು ಹಾಗೆ ಫೇಸ್ಬುಕ್ಕು ಎರಡೂ ಕೂಡ ಹ್ಯಾಕ್ ಆಗಿದೆ. ನನಗೆ ಇದು ಗೊತ್ತಿದ್ದಿಲ್ಲ. ನಾನು ವಾಟ್ಸಪ್ನ ತೆಗೆದು ನೋಡಿದ ಮೇಲೆ ಹ್ಯಾಕ್ ಆಗಿದೆ ಅಂತ ಗೊತ್ತಾಗಿ ಫೋನ್ ಮಾಡೆಲ್ಲ ವಿಚಾರಿಸಿದೆ. ಒಬ್ಬರು ಸೈಬರಿಗೆ ಹೋಗಿ ಸೈಬರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಸುಮಾರು ಜನಕ್ಕೆ ಅದೇ ಥರನೇ ದುಡ್ಡು ಬೇಕು ಅಂತ ಈ ಥರ ಎಲ್ಲನೂ ಮೆಸೇಜ್ ಮಾಡಿದಾರಂತೆ, ಯಾರೋ ಹ್ಯಾಕರ್ಸು ಗೊತ್ತಿಲ್ಲ. ಇನ್ನು ನಾನು ಇನ್ನೊಬ್ಬರು ಫ್ರೆಂಡು ಅಂತ ಹೇಳಿದ್ನಲ್ಲ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಇದು ಮಾಡಿರೋದು, ಅವ್ರಿಗೂ ಅಷ್ಟೇ ಒಂದಿಷ್ಟು ಜನಕ್ಕೆ ಕಳಿಸಿ ಅದರಲ್ಲಿ ಒಬ್ಬರು ಇರ್ಬೋದೇನೋ, ನಿಜ ಏನೋ ಅರ್ಜೆಂಟ್ ಇರ್ಬೋದೇನೋ ಅಂತ ಸ್ವಲ್ಪ ಅಮೌಂಟ್ ಕೂಡ ಹಾಕಿದ್ರಂತೆ. ಹಂಗಂದ್ರು, ಅದೆಲ್ಲ ರಿಕವರಿ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇವ್ರ ಅಕೌಂಟ್ಗಳೆಲ್ಲ ಸ್ವಲ್ಪ ರಿಕವರಿ ಮಾಡ್ಕೊಂಡ್ವಿ ಅಂತ ಅಂದರು. ಹೀಗಿರ್ತದೆ ಸ್ನೇಹಿತರೆ. ಏನು ಹೇಳಕ್ಕೆ ಬಂದೆ ಅಂದರೆ, ನೀವು ವಾಟ್ಸಪ್ಪಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಯಾವುದೇ ಆ್ಯಪಲ್ಲಾಗಲಿ
ಎಂಥ ಗೊತ್ತಿರೋರಾದರೂ ಆದಷ್ಟು ಫೋನಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡಿ. ಹಿಂಗೆ ಬರೀ ಮೆಸೇಜಲ್ಲಿ ಯಾವುದೋ OTP ಹೇಳಿದೆ ಅಥವಾ ವೆರಿಫಿಕೇಷನ್ ಕೋಡ್ ಹೇಳಿದೆ ಅಥವಾ ಏನೋ ಒಂದು ಲಿಂಕ್ ಬಂತು ಒತ್ತಿದೆ ಅನ್ನೋದು ಮಾಡಬೇಡಿ. ಇಷ್ಟು ಹೇಳ್ತಾರೆ ಫೋನಲ್ಲಿ, ಟಿ ವಿಲಿ. ನಾವು ಎದ್ದು ಬಿದ್ದರೆ ಫೋನ್ ಯಾರಿಗಾರು ಮಾಡಿದ್ರು ಫಸ್ಟ್ ಬರೋದೇ ಅದು, ಯಾವ OTPನೂ ಶೇರ್ ಮಾಡಬೇಡಿ ಅಂತ ಹೇಳಿ. ಅಂಥದ್ರಲ್ಲೂ ಅವರಿಬ್ಬರು ಬುದ್ಧಿವಂತರಾಗಿನೂ ಅದು ಹೇಗೆ ಶೇರ್ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಅದು ಹೆಂಗೆ ಅವರು ಬಂದಿದ್ದ ಕೋಡೆಲ್ಲ ಹೇಳಿದ್ರು, ಅದು ಹೆಂಗೆ ಆ ಜಾಗಕ್ಕೆ ಸಿಕ್ಕಾಕಂದ್ರು. ಆದಷ್ಟು ನೀವು ಏನೇ ಸಮಸ್ಯೆ ಅಂತ ಈ ಥರ ಏನಾರು ಮೆಸೇಜ್ ಬಂದರೆ ತೀರಾ ಸಮಸ್ಯೆ ಐತೆ ಅಂತ ಹೇಳಿ ಫೋನಲ್ಲಿ ಫಸ್ಟ್ ಮಾತಾಡ್ಕೊಳ್ಳಿ, ಅವರೇನಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ಆ್ಯಪಲ್ಲೆಲ್ಲ ಮೆಸೇಜೆಲ್ಲ ಕಳಿಸಿದ್ದು ಅದಕ್ಕೆಲ್ಲ ಯಾರು ರಿಪ್ಲೈ ಮಾಡಬೇಡಿ. ಬರೀ ಈ ಥರ ಕೇಳೋದಷ್ಟೇ ಅಲ್ಲ, ಯಾವುದಾದ್ರೂ ಲಿಂಕ್ ಬರ್ತವೆ, ಲಿಂಕ್ ಬಂದು ಅದನ್ನು ನಾವು ಕ್ಲಿಕ್ ಮಾಡಿದ ತಕ್ಷಣ ಅದು ಫುಲ್ ನಮ್ಮದು ಅಕೌಂಟ್ ಎಲ್ಲನೂ ಕೂಡ ಹ್ಯಾಕ್ ಆಗುತ್ತಂತೆ. ನಮಗೆ ಇದುವರೆಗೂ ಅನುಭವ ಆಗಿಲ್ಲ, ಆಗೋದು ಬೇಡ, ನಿಮಗೂ ಕೂಡ ಯಾರಿಗೂ ಆಗಬಾರ್ದು ಅಂತೇಳಿ ನಮ್ಮ ಸುತ್ತಮುತ್ತಲಾಗಿದ್ದಂಥ ಈ ಘಟನೆನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಆದಷ್ಟು ಹುಷಾರಾಗಿರಿ. ಈಗ ಎಲ್ಲರೂ ಇನ್ಸ್ಟಾಗ್ರಾಮ್ ಬಳಸ್ತಾರೆ, ಫೇಸ್ಬುಕ್ ಬಳಸ್ತಾರೆ, ಮತ್ತೊಂದು ಬಳಸ್ತಾರೆ. ಆದರೂ ನಮ್ಮ ಹುಷಾರಲ್ಲಿ ನಾವಿದ್ದರೆ ಆಯಿತು. ಯಾವುದೇ ಈ ಥರ ಲಿಂಕ್ ಆಗಲಿ, ಒತ್ತೋದಾಗಲಿ, OTP ಶೇರ್ ಮಾಡೋದಾಗಲಿ, ವೆರಿಫಿಕೇಷನ್ ಕೋಡ್ ಶೇರ್ ಮಾಡೋದಾಗಲಿ ಮಾಡಬೇಡ್ರಿ ಸ್ನೇಹಿತರೆ. ನೋಡಿ, ಈ ಥರ ಎಲ್ಲ ಆಗಿತ್ತಂತೆ. ಇನ್ನು ನಾನು ಅವ್ರನ್ನ ಫೋನ್ ಮಾಡಿ ವಿಚಾರಿಸ್ಬೇಕು, ಅಮೌಂಟ್ ಎಲ್ಲ ರಿಕವರ್ ಆತ, ಹೆಂಗೆ ಮಾಡ್ಕೊಂಡ್ರು ಏನು ಅಂತ ಹೇಳಿ. ಸ್ವಲ್ಪ ವಿಚಾರ ಗೊತ್ತಾತಷ್ಟೇ. ಅವರು ಆ ಟೆನ್ಷನಲ್ಲಿ ಇರೋದ್ರಿಂದ ನನ್ನ ಹತ್ರ ಜಾಸ್ತಿ ಮಾತಾಡಿಲ್ಲ. ನಾನು ಈ ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡೋಣ, ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ಕೊಂಡೆ. ಇಷ್ಟೋ ತನಕ ಹುಳಗಳು ಕಿಯಾ ಅಂತ ಕೂಗಿದ್ವು. ಹೇಗೆ ಕೇಳಿಸ್ತೋ ವಾಯ್ಸಿಗೆ ಗೊತ್ತಿಲ್ಲ. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಗೆ ಈ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ನಿಮಗೂ ಈ ಥರ ಎಲ್ಲ ಆಗಿತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಮೆಸೇಜ್ ಬಂದಿತ್ತು, ನಾನು ಮೆಸೇಜ್ ಮಾಡಿದರೆ ಏನಾದ್ರು ಹ್ಯಾಕ್ ಆಗುತ್ತಾ ಅಂತ ಹೇಳಿ ಭಯಪಟ್ಟೆ. ಆಮೇಲೆ ಇಲ್ಲ, ಅದು ಕೋಡೆಲ್ಲ ಕೇಳಿ ಅದನ್ನೇನಾದ್ರು ರಿಪ್ಲೈ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದರು. ಏನೋ ಗೊತ್ತಿಲ್ಲ, ದೇವ್ರ ದಯದಿಂದ ನಾವೇನೋ ಅದಕ್ಕೆ ರಿಪ್ಲೈ ಮಾಡಲಿಲ್ಲ ಪುಣ್ಯಕ್ಕೆ. ಹೀಗೆ ಹುಷಾರಾಗಿರ್ರಿ ಸ್ನೇಹಿತರೆ. ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಹುಷಾರಾಗಿರ್ರಿ. ಎಲ್ಲ ಬಿಟ್ಟು ಹಾಕಿದ್ಬಿಡ್ತೀವಪ್ಪ ಅಂತ ಅಂದರೆ ಈಗಿನ ಕಾಲದಲ್ಲಿ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಇವೆಲ್ಲಕ್ಕೂ ಕೂಡ ನಾವು ಅಡ್ಜಸ್ಟ್ ಆಗಿದ್ದೀವಿ. ಹೇಗೆ ಅದೆಲ್ಲ ಬಿಟ್ಟು ಈಗ ಇಷ್ಟು ಸಡನ್ನಾಗಿ ಇವೆಲ್ಲ ಆಗ್ತದವೆ ಅಂತ ಬಿಟ್ಟಿರೋಕ್ಕಾಗತ್ತೆ? ಇಲ್ಲ. ಆದಷ್ಟು ನಮ್ಮ ಹುಷಾರಲ್ಲಿ ನಾವಿದ್ರೆ ಆಯಿತು. ಹೇಗಿತ್ತು ಈ ವಿಚಾರ ತಿಳಿಸಿ. ಬೆಳಗ್ಗೆಯಿಂದ ಸ್ವಲ್ಪ ಭಯ ಆಗಿತ್ತು, ಅದೇ ಕಾರಣಕ್ಕೆ ಬೆಳಗ್ಗೆ ವಿಡಿಯೋ ಶುರು ಮಾಡಿದಾಳು. ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಬರೀ ಅವ್ರ ಹತ್ರ ಫೋನಲ್ಲಿ ಮಾತಾಡೋದೇ ಆಗಿತ್ತು. ಹಾಗಾಗಿ ಇಷ್ಟಿತ್ತು ಸ್ನೇಹಿತರೆ ವಿಚಾರ ತಿಳಿಸೋದು. ಒಂದೇ ಉಸಿರಲ್ಲೇ ಹೇಳಿ ಮುಗಿಸಿದ್ದೀನಿ. ಹೇಗಿತ್ತೋ ಗೊತ್ತಿಲ್ಲ. ಹಿಂಗೆ ನೋಡಿ, ಹುಷಾರಾಗಿರಿ. ಆದಷ್ಟು ಇಂಥರಿಂದ ಮತ್ತೆ ಸಿಗ್ತೀನಿ. ನಾನು ಇಷ್ಟೆಲ್ಲ ಮಾತಾಡಿ ಮುಗಿಸೋ ಅಷ್ಟರಲ್ಲಿ ಪಾಪು ಕೂಡ ಎದ್ದ ಸ್ನೇಹಿತರೆ. ನಾನು ಹೇಳಿದ ವಿಚಾರ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಪಾಪು ಎದ್ದ ತಕ್ಷಣ ಇಲ್ಲಿ ನೋಡಿ ಜಾಮೂನ್ ತೋರಿಸ್ತಾ ಇದ್ದೀನಿ. ವಾವ್ ಅಮ್ಮ ಸೂಪರ್. ಅದು ಲಾಡು ಅಂತ ಹೇಳ್ತಾ ಇದ್ದ ಜಾಮೂನ್ಗೆ. ಲಾಡು ಅಂತದ. ಮುಂಚೆ ಎಲ್ಲ ಜಾಮೂನ್ ನಾನು ಇವಾಗ ಆ ಟಿ ವಿ ನೋಡಿ ಅದ್ರಲ್ಲಿ ಲಾಡು ತೋರಿಸ್ತಾರಲ್ವ, ಈ ಕೃಷ್ಣ ಅಂದು ಬರುತ್ತಲ್ಲ ಅದರಲ್ಲಿ, ಹಂಗೆ ಲಾಡು ಅಂತಾನೆ. ಇನ್ನು ಅದಾದ್ಮೇಲೆ ಬೇಕಮ್ಮ ಅಂತ ಹೇಳ್ತಾ ಇದ್ದ. ಒಂದು ಸ್ವಲ್ಪ ನೀರು ಕುಡಿಸಿ ಆಮೇಲೆ ಒಂದೆರಡು ಜಾಮೂನ್ ಕೂಡ ತಿನ್ನಿಸಿದೆ. ಅವನಿಗೆ ಈ ರೀತಿಯಾಗಿ ಮನೇಲಿ ಮಾಡಿ ಸ್ವೀಟ್ ಅಂದರೆ ಇಷ್ಟನೇ, ಯಾವ ಮಕ್ಳಿಗೆ ಇಷ್ಟ ಆಗಲ್ಲ. ಆದರೂ ಅಷ್ಟು ಮನೇಲಿ ಮಾಡಿದ್ದನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನಾನು ವಾರಕ್ಕೊಂದ್ಸರಿ ಏನಾದರೂ ಈ ಥರದ್ದು ಮಾಡ್ತಾನೆ ಇರ್ತೀನಿ ಅವನಿಗಾಗಿ. ಈ ಬಾರಿ ಜಾಮೂನ್ನ ಮಾಡಿದ್ದೆ. ನೆಕ್ಸ್ಟ್ ಏನಾದ್ರು ಮಾಡಿದಾಗ ಅದ್ರ ವೀಡಿಯೋನು ಶೇರ್ ಮಾಡ್ತೀನಿ. ನಾನು ಜಾಸ್ತಿ ಇದು ಒಂದು ವಾರದ ಹಿಂದಿಂದೆ ವೀಡಿಯೋ ಆಗೋ ಸ್ನೇಹಿತರೆ, ವೀಡಿಯೋ ಹಾಕೋಕ್ಕಾಗಲಿಲ್ಲ. ಇಲ್ಲಿ ಟಿ ವಿಲೆಲ್ಲ ನೋಡಿರ್ಬೋದು ನೀವು, ಈ ಭಾಗದಲ್ಲಿ ತುಂಬಾ ಮಳೆ ಆಗಿದೆ. ಮಳೆ ಬರ್ಬೇಕಾದ್ರೆ ವೀಡಿಯೋ ಎಡಿಟ್ ಮಾಡೋದು ಎಲ್ಲ ಭಾಳ ಕಷ್ಟ ಆಗಿತ್ತು. ಹಾಗಾಗಿ ನಾನು ಯಾವುದೇ ವೀಡಿಯೋನ ಹಾಕಿದ್ದಿಲ್ಲ. ವೀಡಿಯೋ ಎಡಿಟ್ ಮಾಡೋಕ್ಕಲ್ಲ, ನಮ್ಮ ಫೋನಲ್ಲಿ ಚಾರ್ಜೆಲ್ಲ ಇರಲಿಲ್ಲ. ಮನೇಲಿ 2-3 ದಿನ ಕರೆಂಟ್ ಇರಲಿಲ್ಲ. ಜಾಸ್ತಿ ಗಾಳಿ ಇದ್ದಿದ್ದರಿಂದ ಇಲ್ಲಿ ಕರೆಂಟಿನ ಕಂಬ ಎಲ್ಲ ಬಿದ್ದು ಹೋಗಿತ್ತು. ಹಾಗಾಗಿ ನಾವು ಅದರಿಂದ ಮಳೆಯಿಂದ ಎಲ್ಲ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ವೀಡಿಯೋನ ಎಡಿಟ್ ಮಾಡಾಕ್ತಾಯಿದ್ದೀನಿ. ತುಂಬ ದಿನದ್ದು ಅಂತ ಏನು ಅಂದ್ಕೊಂಬೇಡಿ, ಅದಷ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಫಸ್ಟಿಗೆ ವೀಡಿಯೋ ಈ ಮಳೆ ಶುರುವಾದಾಗೆ ಹೇಳಿದ್ದೆ, ಮಳೆ ಕಳೆಯೋವರೆಗೂ ಈ ವಿಡಿಯೋ ಹಿಂಗೇ ಕಂಟಿನ್ಯೂ ಆಗಿ ಬರೋಕ್ಕಾಗಲ್ಲ ಅಂತ ಹೇಳಿ. ಇನ್ನು ಇದು ವಿಡಿಯೋ ಮಾಡಿದ್ದಿತ್ತಲ್ಲ, ಹಾಗಾಗಿ ಎಡಿಟ್ ಮಾಡಾಕ್ತಾಯಿದ್ದೀನಿ ಇವಾಗ ಟೈಮ್ ಸಿಕ್ಕಾಗ. ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಒಂದು ಅರ್ಧದಷ್ಟು, ಆವಾಗಿನಷ್ಟಿಲ್ಲ. ತುಂಬಾ ಮಳೆ ಇತ್ತು ಸ್ನೇಹಿತರೆ ಇಲ್ಲಿ. ಹಾಗಾಗಿ ಇವಾಗ ಪಾಪುಗೆ ಜಾಮೂನ್ ಹಾಕ್ಕೊಂಡಿದ್ದೀನಿ ನೋಡಿ, ಅವ್ರಿಗೆ ಎಷ್ಟು ಖುಷಿಯಾಗೈತೆ ಅಂತ. ಈಗಷ್ಟೇ ಎದ್ದಿದ್ದಲ್ಲ, ಚಳಿ ಕೂಡ ಇತ್ತು. ಹಾಗಾಗಿ
ಸ್ನೇಹಿತರೆ, ನಿನ್ನೆ ವೀಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಮಾವಾಸ್ಯೆ ದಿನ ವೀಡಿಯೋನ ಅಲ್ಲಿವರೆಗೂ ಮಾಡಿದೆ, ಲಾಸ್ಟ್ ನೋಡಿದ್ರಲ್ಲ. ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಟೈಮ್ ಬಂದು 1:15 ಅಥವಾ 1 ಗಂಟೆ ಇರ್ಬೋದೇನೋ ಅಷ್ಟೇ. ಮಳೆ ನೋಡಿ ಎಷ್ಟು ಜೋರ ಗಾಳಿ ಮಳೆ ಬರ್ತಾ ಇದೆ ಅಂತೀರಾ. ನಾನು ಬೇರೆ ಬಟ್ಟೆ ತೊಳೆಯೋಕೆ ಕೂತಿದ್ದೀನಿ. ಪಾಪುಗೆ ಸ್ವಲ್ಪ ಶೀತ ಕೆಮ್ಮು ಆಗಿರೋ ಕಾರಣ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾನೆ. ಅದಲ್ಲದೆ ಇವತ್ತು ಕರೆಂಟ್ ಇಲ್ಲ, ಬೆಳಿಗ್ಗೆಯಿಂದನೂ ಕರೆಂಟ್ ಇಲ್ಲ. ಅವನಿಗೆ ಕರೆಂಟಲ್ಲಿ ಇದ್ದರೆ ಸ್ವಲ್ಪ ಟಿ ವಿನಾರು ನೋಡ್ತಾ ಇರ್ತಿದ್ದ, ಕರೆಂಟ್ ಬೇರೆ ಇಲ್ಲ. ಹಂಗಾಗಿ ಕಿರಿಕಿರಿ ಮಾಡ್ತಾ ಇದ್ದ. ಅವನಿಗೆ ಸ್ವಲ್ಪ ಔಷಧಿ ಎಲ್ಲ ಹಾಕಿ ಆಟ ಆಡಿಸಿ ಚೆನ್ನಾಗಿ ಮಲಗಿಸಿದ್ದೀನಿ. ಇವತ್ತು ಇಷ್ಟು ಬೇಗ ಮಲಗಿದ್ದಾನೆ, ಒಂದು 11:30 ಮಲಗಿಸೇಬಿಟ್ಟೆ. ಮಲಗಿದ್ದಾನೆ. ಈಗ ಬಟ್ಟೆ ತೊಳೆಯೋಣ ಅಂತ ಬಂದಿದ್ದೀನಿ. ಕೇಳಿಸ್ತಾ ಇತ್ತು ನಿಮಗೆ ಇಷ್ಟು ಗಾಳಿ, ಜೋರು ಮಳೆ ಅಂತೀರಾ. ಬೇಗ ಬಟ್ಟೆ ತೊಳೆದು ಮುಗಿಸಿ ಹೋಗ್ಬೇಕು. ಮಿಷಿನಲ್ಲಿ ಹಾಕ್ತಾ ಇಲ್ಲ ಬಟ್ಟೆ. ಸುಮಾರು ದಿನದಿಂದ ಹೇಳಿದ್ದೀನಿ ಅನ್ಸುತ್ತೆ ನನ್ನ ವಿಡಿಯೋದಲ್ಲಿ. ತುಂಬ ದಿನದಿಂದ ನಾನು ಮಿಷಿನಲ್ಲಿ ತೊಳೆಯೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ನೀಟಾಗಲ್ಲ ಅಂತೇಳಿ ಕೈಯಲ್ಲಿ ತೊಳೆದು ಡ್ರೈಗೆ ಹಾಕ್ತೀನಿ. ಈಗ ತೊಳೆದಿಟ್ಬಿಟ್ರೆ ಕರೆಂಟ್ ಬಂದರೆ ಡ್ರೈಗೆ ಹಾಕ್ಬೋದು ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಈ ಮಳೆ, ಅಯ್ಯೋ ನನ್ನ ಕೆಲಸನೂ ಮಾಡೋಕೆ ಬಿಡ್ತಲ್ಲ, ಅಷ್ಟು ಮಳೆ ಬರ್ತೈತೆ. ಗಾಳಿ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಸೊಟ್ರಕ್ಕಂಗೆ ಕೆಲಸ ಮಾಡ್ತಾಯಿದ್ದೀನಿ. ವಿಡಿಯೋ ಆನ್ ಮಾಡಿ ಎಲ್ಲರೂ ಇಡೋಣ ಅಂದರೆ ಈ ಕರೆಂಟ್ ಇರೋ ಕಾರಣ ಚಾರ್ಜ್ ಜಾಸ್ತಿ ಇಲ್ಲ ಸ್ನೇಹಿತರೆ. ಹಂಗಾಗಿ ವಿಡಿಯೋ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಸದ್ಯಕ್ಕೆ ನನ್ನ ಪರಿಸ್ಥಿತಿ ಹೆಂಗೈತೆ ಅಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊಂಡೆ. ಬ್ಯಾಕ್ ಕ್ಯಾಮ್ರಾಗೆ ತೋರಿಸಿ ಮಳೆ ಎಷ್ಟು ಬರ್ತಾಯಿದೆ ಅಂತ. ಆ ಶಬ್ದ ಕೇಳಿ. ಮಳೆ ಜಾಸ್ತಿ ಆಗಿರೋಕ್ಕೆ ನಮ್ಮ ಅಡಿಕೆ ಗಿಡ ಎಲ್ಲ ಸ್ವಲ್ಪ ಬೆಳ್ಳಗಾಗಿದ್ದಾವೆ, ಹಸಿರು ಇರಬೇಕಾಗಿತ್ತು, ಬೆಳಗಾಗಿದ್ದಾವೆ. ಹೀಗೆ ನೋಡಿ, ಇಷ್ಟು ಜೋರು ಮಳೆ. ಸ್ವಲ್ಪ ಈಗ ಕಮ್ಮಿ ಆಗಿದೆ ಅಂದ್ಕೊಳ್ಳಿ. ಮತ್ತೆಲ್ಲರೂ ಜೋರಾಗಿ ಬರ್ತಾಯಿದ್ರೆ ಮತ್ತೆ ವಿಡಿಯೋನ ಮಾಡ್ಕೊಳ್ತೀನಿ. ಸದ್ಯಕ್ಕೆ ನಾನು ಬಟ್ಟೆ ತೊಳೆಯೋದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆ ಎಲ್ಲ ತೊಳೆದಿರ್ತೀವಿ ಹೀಗೆ. ನೋಡಿದ್ರಲ್ವ ಸ್ನೇಹಿತರೆ, ಅಷ್ಟಾದಮೇಲೂ ಕೂಡ ಮಳೆ ಜಾಸ್ತಿನೇ ಇತ್ತು. ಮಳೆ ಕಮ್ಮಿ ಆಗೋ ಮಾತೇ ಇಲ್ಲ. ಒಂದು 4-5 ದಿನ, ಒಂದು ವಾರ ಅಂತೂ ಇದೇ ಥರ ಮಳೆ ಬರ್ತಾನೆ ಇತ್ತು. ಹಾಗಾಗಿ ವಿಡಿಯೋನ ಜಾಸ್ತಿ ಮಾಡಲೂ ಇಲ್ಲ ನಾನು. ಇವತ್ತಿನ ವಿಡಿಯೋ ಹೇಗಿತ್ತು, ನಾನು ಕೊಟ್ಟಂಥ ಈ ಇನ್ಸ್ಟಾಗ್ರಾಮ್ ಹ್ಯಾಕ್ ಬಗ್ಗೆ ಅದರ ಇನ್ಫಾರ್ಮೇಷನ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾರಿಗಾದರೂ ಈ ಥರ ಆಗಿತ್ತಾ ಅಂತಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.